ಇದೇ ಥರ ಬರ್ಕೊಂಡು ಬರಬೇಕು ಆಯಿತಾ. ಇಲ್ಲಿ ಬಂದು ಬರೆದ್ರೂ ಆಯಿತು, ಬಟ್ ನೀಟಾಗಿ ಬರಿಬೇಕು. ನಾನು ಯಾಕೆ ಇದು ಹೇಳ್ತೀನಿ ನಿನಗೆ ಅಂದರೆ, ಕೆಲವು ಮಕ್ಕಳು ನೀನು ತುಂಬ ಜಾಣ ಮರಿ ನೀನು ಆಯಿತಾ, ಬೇರೆಯವ್ರ ಥರ ಅಲ್ಲ, ನೀನು ತುಂಬ ಜಾಣ. ಎಲ್ಲ ಇದರಲ್ಲೂ ಮಕ್ಕಳಲ್ಲಿ 3 ಥರದ ಮಕ್ಕಳಿದ್ದಾರೆ ಆಯಿತಾ. ಮೊದಲನೇ ಗುಂಪಲ್ಲಿರೋರು ಏನು ಗೊತ್ತಾ, ಟೀಚರ್ ಹೇಳಲಿ ಅಪ್ಪ ಅಮ್ಮ ಹೇಳಲಿ ಅಂತ ಕಾಯಲ್ಲ, ಅವರಾಯಿತು ತಮ್ಮ ಕೆಲಸ ಆಯಿತು ಅಂತ ಮಾಡ್ತಿರ್ತಾರೆ. ನಿನಗೂ ಹೇಳ್ತಾ ಇದ್ದೀನಿ ಕಾವ್ಯ ಆಯಿತಾ, ಅವರಾಯಿತು ತಮ್ಮ ಕೆಲಸ ಆಯಿತು ಅಂತ ಮಾಡ್ತಾ ಇರ್ತಾರೆ. ಅವರು ಮೊದಲನೇ ಗುಂಪಿಗೆ ಸೇರಿದವರು, ಅವರನ್ನು ದೈವ ಜನ್ಮ ಅಂತ ಹೇಳ್ತೀವಿ, ಹೇಳಿಸ್ಕೊಳ್ಳಲ್ಲ ಇನ್ನೊಬ್ರ ಹತ್ರ. ಈ 2ನೇ ಗುಂಪವರು ಎದುರ್ಕೋಬೇಡ, ಕೇಳಿಸ್ಕೊತಾ ಇದೆಯಾ, ಎದುರ್ಕೋಬೇಡ. ಈ 2ನೇ ಗುಂಪವ್ರು ಇರ್ತಾರಲ್ಲ, ಅವರು ಹೇಳಿದ ಮೇಲೆ ಮಾಡ್ತಾರೆ. ಬರೆಯಪ್ಪ, ಬರೆದ್ಬಿಡ ಪುಟ್ಟ, ಜಾಣ ಅಲ್ವಾ ನೀನು ಅಂತೆಲ್ಲ ಹೇಳಿದ ಮೇಲೆ ಬರೀತಾರೆ. ಅವರು 2ನೇ ಗುಂಪವರು. ಅವ್ರು ಬಂದು ಮನುಷ್ಯ ಜನ್ಮ, ಮನುಷ್ಯರು ಪರವಾಗಿಲ್ಲ, ಮನುಷ್ಯರು ತಾನೆ, ನಾವೆಲ್ಲ ಮನುಷ್ಯರು ಅಲ್ವಾ. ಇನ್ನು 3ನೇ ಗುಂಪವ್ರು ಇರ್ತಾರಲ್ಲ, ಹೇಳಿದ್ರು ಮಾಡಲ್ಲ, ಹೇಳಿದ್ರು ಬರೆಯಲ್ಲ, ಅವರು ಪಿಶಾಚಿ ಜನ್ಮಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈಗ ನೀನು ದೈವ ಜನ್ಮಕ್ಕೆ ಸೇರ್ತೀಯಾ, ಮನುಷ್ಯ ಜನ್ಮಕ್ಕೆ ಸೇರ್ತೀಯಾ, ಅಥವಾ ಪಿಶಾಚಿ ಜನ್ಮಕ್ಕೆ ಸೇರ್ತೀಯಾ? ಯಾವ ಜನ್ಮಕ್ಕೆ ಸೇರ್ತೀಯಾ? ಜಾಣ ಮರಿ ಕಣ ನೀನು, ಜಾಣ ಮರಿ, ವೆರಿ ಗುಡ್. ಸೊ ತನ್ಮಯ್ ಯಾವಾಗಲೂ ದೈವ ಜನ್ಮದಲ್ಲಿ ಇರ್ತೀಯ. ಹೇಳೋದಕ್ಕೂ ಮೊದಲೇ ಅಚ್ಚುಕಟ್ಟಾಗಿ ಮಾಡ್ತಾನೆ ಅವನು, ನೋಡು ತಮ್ಮ ಆಯಿತಾ. ಹೇಳೋದಕ್ಕೂ ಮೊದಲೇ ಅಚ್ಚುಕಟ್ಟಾಗಿ ನೋಡಿ. ಈಗ ಎಷ್ಟು ಚೆನ್ನಾಗಿ ನೋಡಿ, ಈ ಕಡೆ ಎಲ್ಲ ನೋಡು ಹೇಗೆ ಬರೆದಿದ್ದಾನೆ ಅಂತೇಳಿ, ಬಟ್ ಇಲ್ಲೆಲ್ಲ ನೋಡು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಹೌದಾ, ಒಪ್ಕೋತೀಯಾ? ಜಾಣ ಮರಿ ನೀನು ಆಯಿತಾ. ಇದೇ ಥರ ನೀನು ಕಲಿತಾ ಹೋಗು. ಇನ್ನೊಂದು 10 ದಿನದಲ್ಲಿ ನೋಡು, ಯು ವಿಲ್ ಬಿ ದಿ ಬೆಸ್ಟ್ ಸ್ಟೂಡೆಂಟ್. ನಿಮ್ಮ ಟೀಚರ್ಸ್ ಎಲ್ಲ ನೀನು ಹೊಗಳ್ಬೇಕು, ಜಾಣ ಜಾಣ ಅಂತೇಳಿ, ಆ ಥರ ಹೆಸರು ತಗೋತೀಯಾ? ಪ್ರಾಮಿಸ್? ವೆರಿ ಗುಡ್, ಅಯ್ಯೋ ಜಾಣ. ಐ ಆಮ್ ಸೋ ಹ್ಯಾಪಿ.